ಜೊತೆಗೆ ನೀವು ಪ್ರತಾಪ್ ಅವ್ರಿಗೆ ಒಂದು ಪದ ಬಳಕೆ ಮಾಡ್ತೀರಾ, ಅದು ಇಲ್ಲಿ ವಿವಾದ ಆಗುತ್ತೆ. ನಿಮ್ಮ ಮನೆಯವ್ರು ಯಾರು ಹೇಳಿಲ್ವಾ ಅದು ಆ್ಯಕ್ಚುಲಿ? ಆದರೂ ಅಫ್ಕೋರ್ಸ್ ಈಗ ವಿವಾದ ಎಲ್ಲ ಬಗೆಹರಿದಿದೆ, ನೀವು ಕೂಡ ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳಿದ್ದೀರಾ. ಸೊ ಆ ಪ್ರೋಸೆಸ್ ಹೇಗಿತ್ತು ಅಂತ ನಿಮ್ಗೆ ಏನಾದರೂ ಕೇಳಿದಾಗ ಲೈಕ್ ಶಾಕು ಅದರ್ವೈಸ್ ಭಯ ಏನಾದರೂ ಆಯಿತಾ ಅಂತ? ಭಯ ಏನಿಲ್ಲ, ಯಾಕಂದರೆ ನಾನು ಏನು ಮಾತಾಡಿದ್ದೀನಿ ಅಂತ ನನಗೆ ತುಂಬ ಕ್ಲಿಯರ್ ಇತ್ತು. ಅವ್ನು ದಡ್ಡನ್ ಥರ ಸುಮ್ಮನೆ ಹಿಂಗೆ ಹುಚ್ಚುಚ್ಚನಂಗೆ ಮಾಡ್ತಾ ಇದ್ರೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇದು ಯಾಕೋ ಗೊತ್ತಿಲ್ಲ, ಅವ್ನು ಹೆದರ್ಕೊತಾನೆ ಅನ್ನೋ ಥರ ಏನು ಬಿಹೇವ್ ಮಾಡ್ತಾ ಇದ್ದ. ಆ ಕಾರಣಕ್ಕೆ ಯಾರು ಹೇಳೋ ಧೈರ್ಯ ಮಾಡ್ತಿರ್ಲಿಲ್ವೇನೋ ಅಂತ ಅನ್ನಿಸ್ತು. ನಾನು ಹೇಳಬೇಕಾದ್ರೆ ಹೇಳೋ ಜಾಗದಲ್ಲಿ ಹೇಳೋ ಮಾತನ್ನು ಹೇಳಲೇಬೇಕು, ಇಲ್ಲಾಂದ್ರೆ ನಾವು ಮನುಷ್ಯರೇ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿರ್ತೀನಿ. ಬಟ್ ಕೇಳಿಸ್ಕೊಂಡಿರೋರು ಕಿವಿ ಇವಾಗ 100 ಜನರಲ್ಲಿ 99 ಜನಕ್ಕೆ ಅದು ನಾನು ಏನು ಹೇಳಿದ್ದೀನೋ ಅದೇ ಕೇಳಿಸಿದೆ. ಇನ್ನೊಬ್ರಿಗೆ ಯಾರಿಗೋ ಒಂಥರ ಬೇರೆ ಥರ ಕೇಳಿಸಿದೆ. ಅದರದ್ದೊಂದು ವಾದ ವಿವಾದಗಳು ನಡೀತು. ನಾನು ಹೇಳಿಲ್ಲ ಅನ್ನೋದು ಕಾನ್ಫಿಡೆಂಟಾಗಿ ನನಗೆ ಗೊತ್ತಿದ್ದರಿಂದ ಭಯಗೆ ಏನಾಗಲಿಲ್ಲ. ಎನ್ಕ್ವೈರಿ ಇತ್ತು ಒಳಗಡೆ. ಎನ್ಕ್ವೈರಿ ಆದಾಗ ಕ್ಲಿಯರಾಗಿ ನಾನು ಹೇಳಿದೆ, ಪ್ರತಾಪ್ ಅವರು ಹೇಳಿದ್ರು. ಸೊ ಇಟ್ಸ್ ಆಲ್ ಫೈನ್. ನೀವು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರಿಗೂ ಗೊತ್ತಿಲ್ಲ, ಈವನ್ ನಮಗೆ ಗೊತ್ತಿಲ್ಲ. ನೀವು ವರ್ತೂರವ್ರನ್ನ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಸಖತ್ ಇನ್ನೋಸೆಂಟ್ ಅಂತ. ಆಚೆ ಬಂದಮೇಲೂ ಹಾಗೆ ಅನ್ನಿಸ್ತಾ ನಿಮಗೆ ಇನ್ನೋಸೆಂಟ್ ಅವರು ಅಂತ ಹೇಳ್ಬಿಟ್ಟು? ಯಾಕಂದರೆ ನೀವು ಕಾಲಿಗೆ ಪೆಟ್ಟಾಗಿರುತ್ತೆ, ನೀವು ಹಾಸ್ಪಿಟಲೈಸ್ ಆಗಿರ್ತೀರಾ, ಅವರು ಅವಾಗ ಅವರ ಮದುವೆ ಬಗ್ಗೆ ಹೇಳ್ಕೊಳ್ತಾರೆ, ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು. ಇಲ್ಲಿ ಆಚೆ ಏನಾಗ್ತಾ ಇರುತ್ತೆ ಗೊತ್ತಾ, ನೀವು ಒಳಗಡೆ ಬಂದಮೇಲೆ ಎಲ್ಲರೂ ತನಿಷಾಗೆ ಹೇಳ್ರೋ ವರ್ತೂರವ್ರಿಗೆ ಮದುವೆ ಆಗಿದೆ ಅಂತ ಎಲ್ಲರೂ ಪೋಸ್ಟ್ ಮಾಡ್ತಿರ್ತಾರೆ, ಅದಕ್ಕೆ ನಿಮಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಪಾಪ, ನಾನು ಯಾಕೆ ಅವ್ರು ಏನಾದರೂ ಹಿಂದೆ ಮಾತಾಡಿದ್ರು ಕೂಡ ನಾನು ಅವರನ್ನು ಸ್ಟಿಲ್ ಮೆಚ್ಕೋತೀನಿ ಅಂತಂದರೆ, ಅಲ್ಲಿ 24 ಗಂಟೆ ಇರೋದ್ರಿಂದ ಆ 24 ಗಂಟೆನಲ್ಲಿ 1 ಅವರ್ ನನ್ನ ಹತ್ರ ಮಾತಾಡಿದರೆ ಅದೊಂದು 10 ನಿಮಿಷದಲ್ಲಿ ಆ ವಿಚಾರ ನನಗೆ ಮೊದಲೇ ಹೇಳಿದರು. ಆ್ಯಕ್ಚುಲಿ ಮನೆಯವ್ರಿಗೆ ಲೇಟಾಗಿ ಗೊತ್ತಾಗಿದೆ, ನನ್ನ ಆಬ್ಸೆನ್ಸಲ್ಲಿ ಗೊತ್ತಾಗಿದೆ ಹೌದು, ಬಟ್ ಲೇಟಾಗಿ ಗೊತ್ತಾಗಿದೆ. ಅದಕ್ಕೆ ಮುಂಚೆನೇ ಅವ್ರು ನನಗೆ ಆ ವಿಚಾರ ಹೇಳಿದರು. ಆ್ಯಂಡ್ ಹೋದ್ಮೇಲೆ ಅವರ ಒಂದು ರಿಸಲ್ಟ್ ಏನಿರುತ್ತೆ, ವಾಪಸ್ ಮನೆಗೆ ಹೋದ್ಮೇಲೆ ಅವ್ರದ್ದು ಏನು ಪ್ಲ್ಯಾನ್ ಇದೆ ಅವರ ಪರ್ಸ್ನಲ್ ಲೈಫಲ್ಲಿ ಅಂತ ಕೂಡ ನನ್ನ ಹತ್ರ ಹೇಳಿದರು. ಸೊ ಹಾಗಾಗಿ ಅವ್ರ ಮೇಲಿರೋ ರೆಸ್ಪೆಕ್ಟ್ ಯಾವಾಗಲೂ ಹಾಗೆ ಇರುತ್ತೆ. ಈಸ್ ಒನ್ ಜೆನ್ಯೂನ್ ಪರ್ಸನ್. ಮಾತಾಡ್ಕೊಂಡಿರ್ಬೋದು, ಬೈಕೊಂಡಿರ್ಬೋದು, ನನ್ನ ಕ್ಯಾರೆಕ್ಟರ್ ಇಷ್ಟಪಡದೇ ಇರ್ಬೋದು, ಅಥವಾ ಬಿಹೇವಿಯರ್ ನಾವೇನು ಲೌಡಾಗಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಇಷ್ಟಪಡದೇ ಇರ್ಬೋದು. ಬಟ್ ಅವ್ರ ವಿಚಾರಗಳನ್ನು ಅವರು ತುಂಬ ಕ್ಲಿಯರಾಗಿ ನನ್ನ ಹತ್ರ ಹೇಳಿದರು. ಆ್ಯಂಡ್ ಇವರೆಲ್ಲ ಈ ಥರ ಹಿಂಗೆ ರೇಗಿಸ್ತಾರೆ ಅಂತಲೇ ಅವರು ಹೆಚ್ಚು ಮಾತಾಡ್ತಿರ್ಲಿಲ್ಲ. ನಾವು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಹೆಚ್ಚು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಎಲ್ಲರೂ ರೇಗಿಸ್ತಾರೆ ಅನ್ನೋ ಒಂದು ವಿಷಯ ಆಗಿತ್ತು.